ನೀವೇನ್ ಚರ್ಚೆ ಮಾಡಲಿಲ್ಲ. ಇವಾಗ ಆಕ್ಚುಲಿ ನಾನ್ ತುಂಬಾ ಚಿಕ್ಕ ಹುಡುಗ, ಅಲ್ಲಿ ಅಡ್ವೊಕೇಟ್ ಸರ್ ಇದ್ದಾರೆ, ಆ ಬಾಲನ್ ಸರ್ ಇದ್ದಾರೆ, ಅವರು ಸೂಕ್ಷ್ಮವಾಗಿ ಹೇಳ್ತಾ ಇದ್ರು, ಪ್ರತಿಯೊಂದು ಹೇಳ್ತಿದ್ರು, ನಾನು ಕೇಳಿಸ್ಕೊತಿದ್ದೆ. ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಇವಾಗ ಏನು ಅಂದ್ರೆ ಕೋರ್ಟ್ ಆರ್ಡರ್ ಮಾಡಿದ್ದಾರೆ, ಸೊ ಇನ್ನು ಮುಂದಕ್ಕೆ ಏನೇನಾಗುತ್ತೆ ಗೊತ್ತಿಲ್ಲ. ಕೋರ್ಟ್ ಅಲ್ಲಿ ಅವ್ರು ಬಂದು ಏನ್ ಹೇಳ್ತಾರೆ, ಏನ್ ಬಿಡ್ತಾರೆ, ಮುಂಚೆ ಏನ್ ಹೇಳಿದ್ರು, ಇವಾಗ ಏನ್ ಹೇಳ್ತಾರೆ ಗೊತ್ತಿಲ್ಲ ಸರ್ ಇನ್ನು. ಬಟ್ ಏನು ಅಂತಂದ್ರೆ ಇದು ಸರ್ ಏನ್ ಹೇಳ್ತಿದಾರೋ ಅದು ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇದಾರೆ. ಸೊ ಆದ್ರಿಂದ ನಾವು ನೋಡ್ಬೇಕು ಸರ್ ಇನ್ನು ಏನ್ ನಡೆಯುತ್ತೆ, ಹೇಗಾಗುತ್ತೆ, ಇನ್ನು ಟೈಮ್ ಇದೆ ಸರ್. ಅದಕ್ಕೆ ಈಗ್ಲೇನೆ ನಾವು ಅಲ್ಲ, ದರ್ಶನ್ ಅವ್ರ ಅಭಿಮಾನಿಯಾಗಿ ನಿಮ್ಗೇನ್ ಆತಂಕ ಏನಿಲ್ಲ ಈ ವಿಷಯದಲ್ಲಿ? ಈಗ ಜೊತೆ ಇದ್ದವ್ರೆ, ಅದೇ ಪ್ರಕರಣದಲ್ಲೇ ಒಬ್ಬ ಆರೋಪಿ ಆಗಿರುವಂತ ವ್ಯಕ್ತಿ, ನಾನು ಈಗ ಹೇಳಿಕೆ ಕೊಡ್ತೀನಿ, ಅವತ್ತಲ್ಲಿ ಏನೇನ್ ನಡೀತು ಅಂತ ಹೇಳ್ತೀನಿ ಅಂತ ಹೇಳ್ತಿರುವಂತದ್ದು, ಅಥವಾ ಆ ಅರ್ಜಿ ಹಾಕೊಂಡಿರುವಂತದ್ದು, ಈಗ ಪ್ರಕರಣದಲ್ಲಿ ಆರೋಪಿ ಸ್ಥಾನದಿಂದ ಅಪ್ರೂವರ್ ಸ್ಥಾನಕ್ಕೆ ಅವರು ಪಲ್ಲಟ ಆಗಿರುವಂತದ್ದು, ನಿಮಗೇನ್ ಆತಂಕ ಇಲ್ಲ? ದರ್ಶನ್ ಅಭಿಮಾನಿಯಾಗಿ ನಿಮ್ಗೆ ಆತಂಕ ಇಲ್ಲ? ಸರ್ ಆತಂಕ ಇದೆ. ಏನು ಅಂತಂದ್ರೆ ಬಟ್ ಇನ್ನೂ ಅವ್ರು ಬಂದು ಏನ್ ಹೇಳ್ತಾರೆ ಅಂತ ನೋಡ್ಬೇಕು ಸರ್ ಈಗ. ಸೊ ನೆಕ್ಸ್ಟ್ ಏನಾಗುತ್ತೆ, ನಮ್ಗೇನು ಈ ಪ್ರಾಬ್ಲಮ್ ಇಲ್ಲ ಸರ್. ದರ್ಶನ್ ಸರ್ ತಪ್ಪು ಮಾಡಿಲ್ಲ, ಈ ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ. ದೊಡ್ಡವ್ರು ಕೂತಿದ್ದಾರೆ ಅಲ್ಲಿ, ಜಡ್ಜ್ ಸರ್ ಕೂತಿದ್ದಾರೆ, ಅಡ್ವೊಕೇಟ್ ಸರ್ ಕೂತಿದ್ದಾರೆ. ಸೊ ಆದ್ರಿಂದ ದರ್ಶನ್ ಸರ್ ಯಾವ ತಪ್ಪು ಮಾಡಿಲ್ಲ, ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ. ಸೊ ನೆಕ್ಸ್ಟ್ ಇನ್ನೇನೇನಾಗುತ್ತೋ ಈಗ್ಲೇನೆ ಅವ್ರಿಗೆ ದರ್ಶನ್ ಅವ್ರಿಗೆ ಕಂಟಕ ಆಯ್ತು, ಮಾಫಿ ಸಾಕ್ಷಿ ಅದು ಇದು ಅಂತ ತೋರಿಸ್ತಿದ್ದೀರಾ. ಸೊ ಇನ್ನು ಏನು ಪ್ರೂವ್ ಆಗಿಲ್ಲ ಸರ್. ಅಲ್ಲಿ ಪ್ರೂವ್ ಆದ್ಮೇಲೆ ನಾವು ನೋಡ್ಬೇಕು ಸರ್. ಈಗ ಅಲ್ಲ, ನಾವು ಅದನ್ನೇ ತೋರಿಸ್ತಾ ಇರೋದು. ಪ್ರೂವ್ ಆಗಿಲ್ಲ, ಇನ್ನು ಪ್ರೂವ್ ಆಗ್ಬೇಕು. ಪ್ರೂವ್ ಆಗ್ಬಿಡುತ್ತಾ ಈ ಮಾಫಿ ಸಾಕ್ಷಿಯಿಂದ? ಅದಾಗುತ್ತಾ? ಏನ್ ಪ್ರೂವ್ ಆಗುತ್ತೆ? ಇದೇ ನಮ್ ಪ್ರಶ್ನೆಗಳಿರೋದು. ನಾವ್ ಯಾರೋ ದರ್ಶನ್ ಅಪರಾಧಿ ಮಾಡಿಲ್ಲ ಇನ್ನು. ದರ್ಶನ್ ಇವತ್ತಿಗೂ ಆರೋಪಿರೇ ಅಲ್ವಾ? ಆದ್ರೆ ನಿಮ್ಮ ನಿರೀಕ್ಷೆ ಏನಿದೆ? ಒಬ್ಬ ಅಭಿಮಾನಿಯಾಗಿ ನೀವೇನ್ ಹೇಳ್ತಿದ್ದೀರಿ? ಅವ್ರು ಹೊರಗೆ ಬರ್ಬೇಕು, ನಿಮ್ಮ ಅಪೇಕ್ಷೆ ಇದೆ, ಅದು ನಿಮ್ಮ ಆಕಾಂಕ್ಷೆ ಇದೆ. ಅದನ್ನ ತಡೆಯೋದಕ್ಕೆ ನಾವ್ ಯಾರ್ರಿ? ನೀವು ಅಭಿಮಾನಿಯಾಗಿ ನೀವು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀರ ಹೊರಗೆ ಬರಲಿ ಅಂತ. ದಟ್ ಇಸ್ ಯುವರ್ ವಿಶ್, ದಟ್ಸ್ ಫೈನ್. ಸಂತೋಷ್ ಅವ್ರು ಇದಾರೆ ನನ್ನ ಜೊತೆ. ಪ್ರದೋಷ್ ಅವ್ರ ಪರ ಇರುವಂತ ವಕೀಲರ ತಂಡದಲ್ಲಿ ಇವರು ಒಬ್ರು ಸದಸ್ಯರು. ಸಂತೋಷ್ ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ. ಸ್ವಾಗತ ನಿಮಗೆ PNS. ಅಲ್ಲ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಸಂತೋಷ್. ಪ್ರದೋಷ್ ಅವರು ಅವರ ಒಂದು ಪರೀಕ್ಷೆ ನಡೆಯೋವರೆಗೂ, ವಿಚಾರಣೆ ನಡೆಯೋವರೆಗೂ ಜೈಲ್ನಲ್ಲಿ ಇರ್ಬೇಕಾ, ಅಥವಾ ಈ ಇಡೀ ಟ್ರಯಲ್ ಮುಗಿಯೋವರೆಗೂ ಜೈಲಲ್ಲಿ ಇರ್ಬೇಕಾ? ವಾಟ್ ಡಸ್ ದಿ ಆರ್ಡರ್ ಸೇ? ಮೊದಲನೇದಾಗಿ ಇವತ್ತು ನಾವೇನು ಅಪ್ಲಿಕೇಶನ್ಸ್ ಹಾಕಿದ್ನ ಇವತ್ತು ನ್ಯಾಯಾಲಯನ ಅಲೋ ಮಾಡಿದೆ. ಅಲೋ ಮಾಡಿದ 3 ಷರತ್ತುಗಳನ್ನ ಅನ್ವಯಿಸಿದೆ. 3 ಷರತ್ತುಗಳಲ್ಲಿ ಒಂದನೇದು ನಾವು ಕಂಪ್ಲೀಟ್ ಡಿಸ್ಕ್ಲೋಸ್ ಮಾಡಬೇಕು ಅಂತ. ಎರಡನೇದು ವಿಚಾರಣೆ ಆಗೋವರೆಗೂ ಕೂಡ, ಈ ಕೇಸ್ನ ಸಂಕ್ಷಿಪ್ತವಾಗಿ ವಿಚಾರಣೆ ಆಗೋವರೆಗೂ ಕೂಡ ಪ್ರದೋಷು ಜುಡಿಷಿಯಲ್ ಕಸ್ಟಡಿಯಲ್ಲೇ ಇರಬೇಕು ಅಂತ 2ನೇ ಕಂಡೀಷನ್ಸ್ ಹಾಕಿದ್ದಾರೆ. ವಿಚಾರಣೆ ಆಗೋವರೆಗೂ ಈ ಶುಡ್ ಬಿ ಇನ್ ಕಸ್ಟಡಿ ಇಟ್ ಸೆಲ್ಫ್ ಲೆಕ್ಕ. ಓಕೆ, ವಿಚಾರಣೆ ಮುಗಿಯೋವರೆಗೂ ಅವ್ರ ವಿಚಾರಣೆನಾ ಅಥವಾ ಇಡೀ ಪ್ರಕರಣದಲ್ಲಿ ನಡೆಯುವಂತ ಎಲ್ಲಾ ವಿಚಾರಣೆನಾ? ಅಲ್ಲಿಗೆ ಕಂಡೀಷನ್ಸ್ ಪ್ರಕರಣ ಪೂರ್ತಿ ನಡೆಯುವವರೆಗೂ ಕೂಡ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ಅವರು ಕಸ್ಟಡಿಯಲ್ಲಿ ಇರಬೇಕು ಅಂತಾನೆ ಕಂಡೀಷನ್ಸ್ ಇದೆ. ಸರಿ, ಅಲ್ಲಿಗೆ ಇನ್ನೊಂದು ಪ್ರಶ್ನೆ ಇಬ್ರು ಲಾಯರ್ ಗಳಿಗೆ ಕೇಳ್ತಿರುವಂತದ್ದು. ಬಾಲನ್ ಸರ್ಗೆ ಫಸ್ಟ್ ಕೇಳ್ತೀನಿ. ಸರ್, ವಾಟ್ ಎವರ್ ಮೇ ಬಿ ದಿ ಔಟ್ಕಮ್, ಈ ಒಂದು ಟ್ರಯಲ್ ಕೋರ್ಟ್ ನಲ್ಲಿ ಇದರ ಒಂದು ಆದೇಶ ಏನ್ ಬೇಕಾದ್ರೂ ಆಗ್ಲಿ, ಇದು ಚಾಲೆಂಜ್ ಆಗುತ್ತೆ ಅಂತ ಅನ್ಕೊಳ್ಳಿ. ಹೈಕೋರ್ಟ್ ನಲ್ಲಿ ಇದು ಚಾಲೆಂಜ್ ಆಯ್ತು. ಇವಾಗ ನಾವು ಟ್ರಯಲ್ ಕೋರ್ಟ್ ಅಲ್ಲಿ ಇದೀವಿ, ಹೈಕೋರ್ಟ್ ಅಲ್ಲಿ ಇದು ಚಾಲೆಂಜ್ ಆಯ್ತು. ಅವಾಗ ಏನಾಗುತ್ತೆ ಮಾಫಿ ಸಾಕ್ಷಿ? ನೋಡಿ, ಚಾಲೆಂಜು ಈಗ ಈ ಸ್ಟೇಜಲ್ಲಿ ಚಾಲೆಂಜ್ ಇಲ್ಲ ಅಂದು ನಮ್ಮ ಕರ್ನಾಟಕ ಹೈಕೋರ್ಟ್ ವಿನಯ್ ಕುಲಕರ್ಣಿ ಕೇಸಲ್ಲಿ ಒಂದು ಜಡ್ಜ್ಮೆಂಟ್ ಮಾಫಿ ಸಾಕ್ಷಿ ಚಾಲೆಂಜ್ ಹೇಳ್ತಾ ಇಲ್ಲ ನಾನು. ಕೇಸ್ ಔಟ್ಕಮ್ ಚಾಲೆಂಜ್ ಆದೇಶನೇ ಆಗೋಯ್ತು. ಅದು ದರ್ಶನ್ ಪರ ಆಯ್ತು ವಿರುದ್ಧ ಆಯ್ತು, ಅದು ಅವತ್ತಿನ ದಿನ ನಾವು ನೋಡೋಣ. ಈಗ ನಿಮ್ ಪರ ಆದ್ರೆ, ಅಲ್ಲ, ನೀವು ಡಿಫೆಂಡೆಂಟ್ಸ್ ನಿಮ್ ಪರ ಆದ್ರೆ ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡ್ತಾರೆ. ಪ್ರಾಸಿಕ್ಯೂಷನ್ ಪರ ಆದ್ರೆ ನೀವು ಡಿಫೆಂಡೆಂಟ್ಸ್ ನೀವು ಚಾಲೆಂಜ್ ಮಾಡ್ತೀರಿ. ಚಾಲೆಂಜ್ ಮಾಡಿದಾಗ ಈ ಮಾಫಿ ಸಾಕ್ಷಿಯ ಮಾನ್ಯತೆ ಎಲ್ಲುಳಿತು, ಅಥವಾ ಮುಂದಿನ ದಿನಗಳಲ್ಲಿ ಅವ್ರ ಪಾತ್ರ ಏನಾಯ್ತು? ಮಾಫಿ ಸಾಕ್ಷಿ ಅಂದು ಹೊರಗೆ ಬಂದ್ರೆ ಮುಗ್ದೋಯ್ತು. ಹೈಕೋರ್ಟ್ ಅಲ್ಲಿ ಏನಾಗುತ್ತೋ, ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ, ಅವ್ರ ಮೇಲೆ ಏನು ಪ್ರಭಾವ ಸಂಬಂಧ ಇಲ್ಲ. ಈಗ ನನ್ನ ಪ್ರಕಾರ ಈಗ ಅಂಟಿಲ್ ಟ್ರಯಲ್ ಅದ್ರ ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ ಅವರು. ನಾನು ಮಾಫಿ ಸಾಕ್ಷಿ ಆಗಿದ್ದೀನಿ, ನನ್ನನ್ನು ಬಿಟ್ಬಿಡಿ ಎಂದು ಹೋಗ್ತಾರೆ. ಈಗ ಟ್ರಯಲ್ ಕೋರ್ಟಲ್ಲಿ ಆ ಥರ ಆದೇಶ ಆಗಿದೆ. ಸುಮಾರು ಜಡ್ಜ್ಮೆಂಟ್ಗಳಿದೆ ಮಾಫಿ ಸಾಕ್ಷಿಗೆ ಆಗಿ ಅವ್ರದ್ದು ಎಕ್ಸಾಮಿನೇಷನ್ ಆದಮೇಲೆ ಇಲ್ಲಿ ಬೇಲ್ ಪಿಟಿಷನ್ ಹಾಕ್ತಾರೆ, ಇಲ್ಲಾಂದರೆ ಹೈಕೋರ್ಟ್ನವ್ರು ಬಿಡ್ತಾರೆ. ಹೈಕೋರ್ಟಲ್ಲಿ ಬಿಟ್ಟಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಬಟ್ ವಾಟ್ ಐ ಫೀಲ್, ಡಿಫೆನ್ಸ್ ಲಾಯರ್ಸು ಮಾಫಿ ಸಾಕ್ಷಿನ ಎನ್ಕರೇಜ್ ಮಾಡೋದು ಅದು ಎಷ್ಟು ಮಟ್ಟಿಗೆ ಕರೆಕ್ಟ್ ಗೊತ್ತಿಲ್ಲ ನನಗೆ.
ಈಗ ನನ್ನ ಕ್ಲೈಂಟ್ ಬಚಾವ್ ಆಗಬೇಕಂದು ಬೇರೆಯವ್ರ ಮೇಲೆಲ್ಲ ಹೇಳ್ಬಿಡೋದು, ದಟ್ ಐ ಡೋಂಟ್ ಎನ್ಕರೇಜ್. ಅಲ್ಲ, ಬಟ್ ಇಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇನ್ನೂ ಒಂದು ಟೈಟಲ್ ಹೇಳ್ಬೇಕು ಅಂದ್ರೆ ಇದು ಗೆಳೆಯನ ಗುಣ ಅಲ್ವಾ? ಯಾರಾದ್ರೂ ಗನ್ ಇಟ್ಬಿಟ್ಟು ಪ್ರದೋಷಿಗೆ ನೀನ್ ಅಪ್ರೂವರ್ ಆಗ್ಬೇಕು, ನೀನ್ ಮಾಫಿ ಸಾಕ್ಷಿ ಹೇಳ್ಬೇಕು ಅಂತ ಬೆದರಿಕೆ ಹಾಕಿದಾರ? ಗೊತ್ತಿಲ್ವಲ್ಲ? ಯಾರಾದ್ರೂ ಅಮಿತ್ ಶಾ ಗೊತ್ತಿಲ್ವಲ್ಲ? ಅದು ಸಿ ಆಸ್ ಎ ಡಿಫೆನ್ಸ್ ಲಾಯರು, ಈಗ ಪ್ರಾಸಿಕ್ಯೂಷನು ಇನ್ವೆಸ್ಟಿಗೇಷನ್ ಅವ್ರ ಕಾಲಲ್ಲಿ ಅವ್ರು ನಿಲ್ಬೇಕು. ನನ್ನ ಕಾಲಲ್ಲಿ ನಿಲ್ಲಕ್ಕಾಗೋದಿಲ್ಲ ಅಂದು ಆಪೋಸಿಟರ್ ಇರೋ ಒಂದು ಕಾಲ್ ತಗೊಂಡು ಅದ್ರ ಮೇಲೆ ನಿಂತ್ಕೊಂಡ್ರೆ ಅದು ಎಷ್ಟು ಮಟ್ಟಿಗೆ ಆಪೋಸಿಟ್ ಅಲ್ಲಿ ಇರೋನೇ ಹೇಳ್ತಾ ಇದನ್ನಲ್ಲ, ತಗೋ ನನ್ನ ಕಾಲ್ನ ನಿಂತ್ಕೋ ನನ್ನ ಕಾಲ್ ಮೇಲೆ ಅಂತ, ಅವಾಗ ಏನ್ ಮಾಡೋದು? ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಅದನ್ನೇ ಎನ್ಕರೇಜ್ ಮಾಡೋದು ಅದು ಸರಿಯಲ್ಲ. ಅದು ಕೇಸ್ ದೃಷ್ಟಿಯಿಂದ ಏನಾಗ್ಲಿ ಇರ್ಲಿ ಸರ್, ಈಗ 10 ಜನರ ಮೇಲೆ ಕೇಸ್ ಇದೆ, ನನ್ನ ಕ್ಲೈಂಟ್ ಮಾತ್ರ ಬರಬೇಕು, ಬೇರೆಯವ್ರು ಹೆಂಗಾಗ್ಲಿ ಹೋಗ್ಲಿ, ಅದಕ್ಕೆ ಎನ್ಕರೇಜ್ ಮಾಡೋದು ನಾನು ಹೇಳ್ತೀನಿ ಮಾರಲಿ ಅದು ಸರಿಯಲ್ಲ ಅಂತೀನಿ. ಯಾರಾಗ್ಲಿ ಲಾಯರ್ ಇರಲಿ, ನನ್ನ ಹತ್ರ ಬಂದು ನನ್ನ ಕ್ಲೈಂಟ್ ಮಾಫಿ ಆಗ್ತೀನಿ, ಗಟ್ ಔಟ್ ಅಂತೀನಿ ನಾನು. ದಟ್ ಈಸ್ ನಾಟ್ ಮೈ ರುಟೈನ್. ಬಟ್ ದಟ್ ಇಸ್ ಯೋರ್ ಸ್ಟೈಲ್ ಅಲ್ವಾ? ದಟ್ ಇಸ್ ಯೋರ್ ಸ್ಟೈಲ್, ದಟ್ ಇಸ್ ಬಾಲನ್ ಸ್ಟೈಲ್. ವಿಚ್ ಇಸ್ ದ ಸ್ಟೈಲ್ ಹಂಗೆ ಇರಬೇಕು ಅಂತ ಸ್ಟೈಲ್ ಅಲ್ಲ ಸರ್ ಇದು. ಇಟ್ ಈಸ್ ನಾಟ್ ಸ್ಟೈಲ್, ಇಟ್ಸ್ ಲೈಫ್ ಆಫ್ ಅದರ್ಸ್. ನೀವು ಬಂದು ಏನೋ ನಾನು ಜೊತೆನಲ್ಲಿ ಇದ್ದು ನಾನು ಉಲ್ಟಾ ಹೊಡಿತೀನಿ, ನನಗೆ ಮಾತ್ರ ಮಾಫಿ ಕೊಟ್ಬಿಡಿ ಅಂದರೆ how far it is correct constitutionally, legally, morally, as a human being, as an advocate, how it is fair? No, I'll go one step ahead. Morally, emotionally, sentimentally, ಯಾವುದು ಸರಿ ಅಲ್ಲ. ಬಟ್ ಇಲ್ಲಿ ಕೇಸ್ ಇರೋದು, ಇಟ್ ಇಸ್ ನಾಟ್ ಅ ಮಾರಲ್ ಕೇಸ್, ಇಟ್ ಇಸ್ ನಾಟ್ ಅನ್ ಇಮೋಷನಲ್ ಕೇಸ್, ಇಟ್ ಇಸ್ ನಾಟ್ ಅ ಸೆಂಟಿಮೆಂಟ್, ಇಟ್ ಇಸ್ ಅ ಲೀಗಲ್ ಕೇಸ್. ನೋಡಿ, ನಾವು ಲೀಗಲ್ ಈ ಕೇಸಲ್ಲಿ there is no room for ಓಕೆ, ಐ ವಿಲ್ ಗೋ ಒನ್ ಸ್ಟೆಪ್ ಫರ್ದರ್. ಅವರು ಮಾಫಿ ಸಾಕ್ಷಿ ಆಗಲಿ, ಅವರು ಸಾಕ್ಷಿ ಹೇಳಿ, ಹ್ಯಾಸ್ ಟು ಫೇಸ್ ದಿ ರಾತ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್. ನಿಜ ಬರುತ್ತೆ, ಸುಳ್ಳು ಬರುತ್ತೆ, ತರಿಸ್ತೀವಿ. ರೈಟ್. ಇಫ್ ಐ ಆಮ್ ಕಂಟಿನ್ಯೂ ಟು ಬಿ ಅ ಲಾಯರ್ ಇನ್ ದಿಸ್ ಕೇಸ್ ಟಿಲ್ ದ ಎಂಡ್, I will see that truth comes out. The truth should come out. Whether it will come out. ಪ್ರಾಸಿಕ್ಯೂಷನ್ ಕಡೆಯಿಂದ ಬರುತ್ತೋ, ಡಿಫೆನ್ಸ್ ಕಡೆಯಿಂದ ಬರುತ್ತೋ, ನೋಡಿ ಸಂತೋಷ್ ಅವರೇ, ಈಗ ನಾವು ಈ ರೀತಿ ಭಾವಿಸಬಹುದಾ? ಯಾಕೆ ಈ ಚರ್ಚೆ ಇಷ್ಟು ಒಂದು ರೀತಿ ಗಮನವನ್ನ ಸೆಳೀತಾ ಇದೆ ಅಂದ್ರೆ, ಒಬ್ಬ ಆರೋಪಿ ಅಪ್ರೂವರ್ ಆಗ್ತೀನಿ ಅಂದ ತಕ್ಷಣ ಅಪ್ರೂವರ್ ಆಗಕ್ ಬಿಡಬೇಕು ಅನ್ನೋದು ಪ್ರಾಸಿಕ್ಯೂಷನ್ ಯಾವ ಅನಿವಾರ್ಯತೆನೂ ಇಲ್ಲ. ಅಟ್ ದ ಸೇಮ್ ಟೈಮ್ ಕೋರ್ಟ್ ಕೂಡ ಅವ್ರನ್ನ ಒಪ್ಲೇಬೇಕು ಅನ್ನೋ ಯಾವ ಅನಿವಾರ್ಯತೆನೂ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ಇದೇ ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿರುವಂತ ರವಿಶಂಕರ್ ಮತ್ತೆ ವಿನಯ್ ಅನ್ನೋರು, ಇಫ್ ಐ ಆಮ್ ರೈಟ್, A8 ಮತ್ತೆ A12, ಆರೋಪಿ ನಂಬರ್ 8, ಆರೋಪಿ ನಂಬರ್ 12, ಇವರಿಬ್ರು ಕೂಡ ನಾವು ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಅರ್ಜಿ ಹಾಕಿದ್ರು. ಅದು ವಜಾ ಆಗಿತ್ತು. ಇಸ್ ದಟ್ ರೈಟ್? ಅದೇನಾದ್ರು ಇದ್ಕೊಳ್ಳಿ, ಸಂತೋಷ್ ಅವರೇ ಕೇಳ್ತಿರೋ ಪ್ರಶ್ನೆ, ಪ್ರಾಸಿಕ್ಯೂಷನ್ ತಗೊಂಡಿರುವಂತ ಒಂದು ನಿಲುವಿಗೆ ಪೂರಕವಾದಂತ ಹೇಳಿಕೆ ನೀಡೋ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಮಾಫಿ ಸಾಕ್ಷಿಯ ಅನುಮತಿ. ಸರಿ ಇದೆಯಾ ತಿಳುವಳಿಕೆ? ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಮತ್ತೊಮ್ಮೆ ಕೇಳ್ತೀನಿ, ಪ್ರಾಸಿಕ್ಯೂಷನ್ ತಗೊಂಡಿರುವಂತ ನಿಲುವಿಗೆ ಪೂರಕವಾಗುವಂತ ಹೇಳಿಕೆ ಕೊಟ್ರೆ ಮಾತ್ರ ಅಪ್ರೂವರ್ ಆಗೋ ಅನುಮತಿ. ಸರಿ ಇದೆಯಾ ತಿಳುವಳಿಕೆ? ಹೌದು, ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ನಾವು ಏನ್ ಸ್ಟೇಟ್ಮೆಂಟ್, ಏನು ನಾಳೆ ಅಕ್ಯೂಸ್ ನಂಬರ್ 14 ಪ್ರದೋಷ್ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೋ ಅದನ್ನ ಸರ್ಟಿಫೈಡ್